ನಮಸ್ಕಾರ. ಮೈ ಫ್ಯಾಷನ್ ಮೈ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿನ್ನೆ ವಿಡಿಯೋದಲ್ಲಿ ನಿಮಗೆ ಬ್ಯಾಕ್ ಸೈಡಿದು ವರ್ಕ್ ಮಾಡೋದನ್ನು ಮತ್ತು ಮಾರ್ಕ್ ಮಾಡಿಕೊಂಡು ವರ್ಕ್ ಮಾಡೋದನ್ನು ಹೇಗೆ ಅಂತ ಫುಲ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ. ಇವಾಗ ನಾನು ಫ್ರಂಟ್ ಸೈಡ್ಗೂ ಕೂಡ ಅದೇ ರೀತಿ ಫಸ್ಟು ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಾದಮೇಲೆ ಸೇಮು ಏನು ಡಿಸೈನ್ ಮಾಡಿದ್ವಿ ನಾವು ಬ್ಯಾಕ್ ಸೈಡ್ ಅದಕ್ಕೆ ಅದೇ ಥರ ಇದಕ್ಕೂ ಕೂಡ ನಾವು ಇವಾಗ ನೀಟಾಗಿ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟು ವರ್ಕ್ ಮಾಡೋಣ. ಮೊದಲು ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾವಿಲ್ಲಿ ಈ ಬ್ಲೌಸಲ್ಲಿ ಫ್ರಂಟ್ ಸೈಡ್ ಮಾರ್ಕ್ ಮಾಡಬೇಕಾದ್ರೆ ಫಸ್ಟ್ ಏನು ತಿಳ್ಕೊಬೇಕು ಅಂತಂದರೆ, ನೋಡಿ ಈ ಥರ ನಾವು ಆಲ್ರೆಡಿ ಶೇಪ್ ಕೊಟ್ಟು ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ ಕಟ್ಟಿಂಗಿಗೆ ಅಂತ. ನಾವು ಇಲ್ಲಿಂದನೂ ವರ್ಕ್ನ ಶುರು ಮಾಡಬಾರ್ದು. ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ನೋಡಿ ಇಲ್ಲಿಂದ ವರ್ಕ್ ಶುರು ಮಾಡಬಾರ್ದು. ಇಲ್ಲಿಂದ ನಾವು 2 ಇಂಚ್ ಬಿಡಬೇಕು. 2 ಇಂಚ್ ಬಿಟ್ಟು ಇಲ್ಲಿಂದ ನಾವು ವರ್ಕ್ನ ಶುರು ಮಾಡಬೇಕಾಗುತ್ತೆ. ಇವಾಗ ನಾನು ಇಲ್ಲಿಂದ ವರ್ಕ್ ಮಾಡೋಕ್ಕೆ ನಾನು ಡಿಸೈನ್ ಮಾಡ್ಕೊಳ್ತೀನಿ. ಫಸ್ಟೇ ನೋಡಿರ್ಬೋದು ನೀವು ವಿಡಿಯೋದಲ್ಲಿ. ಮೊದಲು ₹1 ಕಾಯಿನ ಇಟ್ಕೊಂಡು ನಾವು ಸರ್ಕಲ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ₹1 ಕಾಯಿನಿಟ್ಟು ಸರ್ಕಲ್ ಮಾಡಿ ಕರ್ವ್ಸ್ ಏನು ಬರೆದಿದ್ವಿ ಅಷ್ಟೇ ದೊಡ್ಡದಾಗೆ ಕೂಡ ಬರೆಯೋಣ, ಚಿಕ್ಕದಾಗಿ ಬರೆಯೋದು ಬೇಡ. ನೋಡಿ ಈ ಥರ. ನೋಡಿ, ಇದಾದಮೇಲೆ ಮತ್ತೆ ನಾವು ₹1 ಕಾಯಿನಿಟ್ಟು ಸರ್ಕಲ್ ಮಾಡೋಣ. ನೋಡಿ, ಇದಾದಮೇಲೆ ಮತ್ತೆ ಕರ್ವ್ಸ್. ನೋಡಿ ಈ ಥರ ನಾವು ಡಿಸೈನ್ ಮಾಡಬೇಕಾಗುತ್ತೆ. ನೋಡಿ, ಇವಾಗ ಇಲ್ಲಿ ಮೇಲ್ಗಡೆಗೆ ನಾವು ಇಲ್ಲಿಂದ ಮಾರ್ಕ್ ಮಾಡಿದಾಗ ಮೇಲ್ಗಡೆಗೆ ಇಲ್ಲಿ ಸರ್ಕಲ್ ಬಂತು. ನಾವು ಬ್ಯಾಕ್ ಸೈಡ್ ಡಿಸೈನ್ ಮಾಡಿದಾಗ ಮೇಲ್ಗಡೆಗೆ ನಾವು ಸರ್ಕಲ್ ಬರೋ ಥರ ಡಿಸೈನ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಮಾರ್ಕ್ ಮಾಡುವಾಗ ಭುಜದಿಂದ ಏನು ನಾವು ಮಾರ್ಕ್ ಮಾಡಿರ್ತೀವಿ ಅದೇ ಕಂಟಿನ್ಯೂ ಆಗಬೇಕು ಅಲ್ವಾ. ಇಲ್ಲಿ ನಾನು ಸರ್ಕಲ್ಲೇ ಯಾಕೆ ಫಸ್ಟ್ ಮಾಡಿದೆ ಅಂತಂದರೆ, ನೋಡಿ ನಾನಿವಾಗ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ಬ್ಯಾಕ್ ಸೈಡ್ ಡಿಸೈನಲ್ಲಿ ನೋಡಿ, ಬ್ಯಾಕ್ ಸೈಡ್ ಡಿಸೈನಲ್ಲಿ ಇಲ್ಲಿ ಕರ್ವ್ಸ್ ಇದೆ. ಫಸ್ಟಿಗೆ ಈ ಕರ್ವ್ಸ್ ಈ ಬೆನ್ನಿನ ಹಿಂಭಾಗಕ್ಕಾಯಿತು, ಮತ್ತು ಭುಜದಿಂದ ಮುಂದಕ್ಕೆ ಫ್ರಂಟ್ ಸೈಡು ಈ ಕರ್ವ್ಸ್ ಆದಮೇಲೆ ಇಲ್ಲಿ ಸರ್ಕಲ್ ಇದೆ. ಅದಕ್ಕೋಸ್ಕರ ನಾವಿಲ್ಲಿ ಸರ್ಕಲ್ ಮಾಡೋಣ. ಸರ್ಕಲ್ ಇಲ್ಲಿಗೆ ಅದು ಕಂಟಿನ್ಯೂ ಆಗುತ್ತೆ. ನೋಡಿ, ಕರ್ವ್ಸು ಸರ್ಕಲ್ಲು. ಅದೇ ರೀತಿ ಮುಂದೆಗೂ ಕೂಡ ನೋಡಿ, ಇಲ್ಲಿಗೆ ನಾವು ಬಟ್ಟೆನ ಜಾಯಿಂಟ್ ಮಾಡಿದಾಗ ಇಲ್ಲಿ ಕರ್ವ್ಸ್ ಇದೆ, ಸರ್ಕಲ್ಲು. ಹಿಂದೆನೂ ಸರ್ಕಲ್ ಇರುತ್ತೆ, ಮುಂದೆನೂ ಸರ್ಕಲ್ ಇರುತ್ತೆ. ಅದರಿಂದ ಮುಂದೆ ನೋಡಿ ಇಲ್ಲಿ ಕರ್ವ್ಸ್ ಬರುತ್ತೆ. ಅದಕ್ಕೆ ನಾನು ಸರ್ಕಲ್ ಬರೋ ಥರನೇ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ನೋಡ್ಕೊಂಡು ನಾವು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಹಿಂದ್ಗಡೆ ಡಿಸೈನ್ಗೆ ನಾವು ಸೂಟಬಲ್ ಆಗೋ ಥರ ನಾವು ಮಾರ್ಕ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಏನು ಮಾಡಿದೆ ಅಂತಂದರೆ, ನೋಡಿ ಸರ್ಕಲ್ ಹಾಕಿ ಮಾಡಿದ್ದೀನಿ. ಇಲ್ಲಿ 2 ಇಂಚ್ ಬಿಟ್ಟು ಇಲ್ಲೂ ಕೂಡ ಒಂದು ನಾವು ಕರ್ವ್ಸ್ನ ಹಾಕೋಬೋದು. ನೋಡಿ, ಇಲ್ಲೂ ಕೂಡ ಒಂದು ಕರ್ವ್ಸ್ ಹಾಕಿ ಫಿನಿಷ್ ಮಾಡ್ಕೊಳ್ಳೋಣ. ನೋಡಿ, ಈಗ ನಿಮ್ಗೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ನಾನಿಲ್ಲಿ ಸರ್ಕಲ್ ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಡಿಸೈನ್ ಮಾಡೋಣ. ಸರಿನಾ? ಅರ್ಥ ಆಗ್ಬೋದು ನಿಮಗೆ ಇವಾಗ. ನೋಡಿ, ಇದು ಏನು ಲೆಂತ್ ಇದೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಲೆಂತು 6.5 ಲೆಂತ್ ಇರುತ್ತೆ. ನೋಡಿ, ಇದು 6.5 ಇದೆ. 6.5 ಅಂತಂದರೆ ಇಲ್ಲಿ 1/2 ಇಂಚು ನಾವು ಸ್ಟಿಚಿಂಗಿಗೆ ಬಿಟ್ಕೊಂಡ್ರೆ ಸಾಕಾಗುತ್ತೆ. ಫ್ರಂಟ್ ಸೈಡು ಇದು ಸ್ಲೀವ್ ಕಡೆ ಇರುತ್ತೆ. ನೋಡಿ, ಇಲ್ಲಿಂದ ನಾವು ವರ್ಕ್ ಮಾಡೋದು. ಫಸ್ಟು ನಾವಿಲ್ಲಿ ಬೇಸ್ ಚೈನ್ ಹಾಕೋಣ. 3 ಸರಿ ಇಲ್ಲಿ ನಾವು ಚೈನ್ ಸ್ಟಿಚ್ ಹಾಕಿ ನೆಕ್ಸ್ಟ್ ನಾವು ಬೀಡ್ಸ್ ಹಾಕಿ ವರ್ಕ್ ಮಾಡೋಣ. ನಾನಿವಾಗ ಆಲ್ರೆಡಿ 1 ಲೇಯರು ಚೈನ್ ಸ್ಟಿಚ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡಿ, ನಾನು 1 ಲೇಯರ್ ಚೈನ್ ಸ್ಟಿಚ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದೇ ಥರ ನಾನು ಇವಾಗ ಸೆಕೆಂಡ್ ಲೇಯರ್ನ ಅದೇ ಆಪೋಸಿಟ್ ಡೈರೆಕ್ಷನಲ್ಲಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ನಾವು ಯಾವ ಥರ ಇಟ್ಕೊಂಡಿರ್ತೀವಿ ರಿಂಗ್ನ ಅದೇ ಥರನೂ ಕೂಡ ಸ್ಟಿಚ್ ಮಾಡಿ ಅದರ ಆಪೋಸಿಟ್ ಸೈಡಿಂದನೂ ಸ್ಟಿಚ್ ಮಾಡ್ಕೋಬಹುದು. ಇವಾಗ ನಾನು ನೋಡಿ 2 ಲೇಯರ್ ಕಂಪ್ಲೀಟ್ ಮಾಡಿ 3ನೇ ಲೇಯರ್ನ ಅದೇ ಥರ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ನಾವು ಚೈನ್ ಸ್ಟಿಚ್ನ.
ಅದು ಫಿನಿಶಿಂಗಾಗಿ ಕಾಣೋ ಥರ ನೀಟಾಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ಬರುತ್ತೆ ಅದು. ನೋಡಿ ಚೈನ್ ಸ್ಟಿಚ್ ಆದಮೇಲೆ ನಾನು ಏನು ಸರ್ಕಲ್ ಮಾರ್ಕ್ ಮಾಡ್ಕೊಂಡಿದ್ದೆ ಅದಕ್ಕೆ ಗಮ್ ಹಾಕಿ ನಾನು ಒಂದೊಂದು ಕುಂದನ್ ಸ್ಟೋನ್ನ ಅಂಟಿಸ್ಕೊಳ್ತಾ ಇದ್ದೀನಿ. ಇದು ಡ್ರೈ ಆಗಲಿ ಬೇಗ ಅಂತ ನಾನು ಫಸ್ಟೇ ಕಟ್ ಬೀಡ್ಸ್ ಹಾಕೋಕ್ಕಿಂತ ಮುಂಚೆನೇ ನಾನು ಕುಂದನ್ ಸ್ಟೋನ್ನ ಅಂಟಿಸ್ಕೊಂಡಿದ್ದೀನಿ. ನೋಡಿ ಇವಾಗ ಕಟ್ ಬೀಡ್ಸ್ನ ನಾನು ಏನು ಕರ್ವ್ಸ್ ಮಾರ್ಕ್ ಮಾಡ್ಕೊಂಡಿದ್ದೆ, ನಾನು ಡ್ರಾ ಮಾಡಿದ್ದೆ ಬಟ್ಟೆಗೆ, ಅದೇ ಮಾರ್ಕ್ ಮೇಲೆ ಇವಾಗ ನಾನು ಕಟ್ ಬೀಡ್ಸ್ನ ಎರಡೆರಡೇ ಕಟ್ ಬೀಡ್ಸ್ ಹಾಕಿ ನಾನು ಲಾಕ್ ಮಾಡ್ತಾ ಫುಲ್ಲು ಫಿನಿಶ್ ಮಾಡ್ತಾಯಿದ್ದೀನಿ. ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ. ಎರಡೆರಡೇ ಹಾಕಬೇಕು. ಎರಡೆರಡು ಹಾಕಿದ್ರೆ ಅದು ಕರ್ವ್ಸ್ ಏನಿದೆ ಅದು ಫಿನಿಶಾಗಿ ಅದೇ ಶೇಪಿಗೆ ಬರುತ್ತೆ. ಮೂರು ಹಾಕ್ಬಿಟ್ರೆ ಅದು ಬರಲ್ಲ ಅಂತಲ್ಲ, ಫಿನಿಶಿಂಗ್ ಟಚ್ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಶೇಪ್ ಇದೆ ಆ ಶೇಪು ನೀಟಾಗಿ ನಮಗೆ ಪ್ರೆಸೆಂಟಾಗಿ ಕಾಣಿಸ್ಬೇಕು ಅಂತಂದರೆ ಎರಡೆರಡೇ ಹಾಕಬೇಕು. ಆಮೇಲೆ ನೋಡಿ ಇವಾಗ ಏನು ನಾವು ಕರ್ವ್ಸು ನಾವು ಅಲ್ಲಿ ಸರ್ಕಲ್ ಮಾಡಿದ್ದೀವಿ ಕೊನೆಯಲ್ಲಿ, ಅಲ್ಲಿಗೆ ಬರ್ತಾ ನಾವು ಒಂದೊಂದೇ ಬೀಡ್ಸ್ ಹಾಕಿ ನಾವು ಲಾಕ್ ಮಾಡಬೇಕು. ಒಂದೊಂದೇ ಕಟ್ ಬೀಡ್ಸ್ ಹಾಕಿ ಲಾಕ್ ಮಾಡಬೇಕು. ಒಂದೊಂದೇ ಕಟ್ ಬೀಡ್ಸ್ ಹಾಕಿ ಲಾಕ್ ಮಾಡಿದಾಗ ಅದು ಚೆನ್ನಾಗಿ ಫಿನಿಶ್ ಆಗಿ ಬರುತ್ತೆ. ಎರಡು ಹಾಕಿದಾಗ ಅದು ನಾವು ಫಿನಿಶಿಂಗ್ ಟಚ್ನ ಕೊಡೋಕ್ಕಾಗಲ್ಲ, ನೀಟಾಗಿ ಡಿಸೈನು ಕೂಡ ಕಾಣೋದಿಲ್ಲ. ನೋಡಿ ನಾನು ಇವಾಗ ಕಂಪ್ಲೀಟ್ ಮಾಡಿ ಒಂದು ಕರ್ವ್ಸ್ನ ಲಾಕ್ ಮಾಡಿದ್ದೀನಿ. ಅದೇ ರೀತಿ ನಾನು ಇಲ್ಲಿ ಮೂರು ಕರ್ವ್ಸ್ನೂ ಡಿಸೈನ್ ಮಾಡಿ ಬೀಡ್ಸ್ ಹಾಕಿ ಲಾಕ್ ಮಾಡಿ ನೀಟಾಗಿ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ. ನೋಡಿ ಅದೇ ರೀತಿ ನಾನು ಏನು ಕುಂದನ್ ಸ್ಟೋನ್ ಅಂಟಿಸ್ಕೊಂಡಿದ್ದೆ ಸರ್ಕಲ್ಗೆ, ಅಲ್ಲಿಗೂ ಕೂಡ ನಾನು ಸಿಲ್ಕ್ ಥ್ರೆಡ್ ಮತ್ತು ಸೀಕ್ವೆನ್ಸಸ್ನ ಯೂಸ್ ಮಾಡಿ ನಾನು ಡಿಸೈನ್ ಮಾಡಿದ್ದೀನಿ. ನೋಡಿ ಈ ಕರ್ವ್ಸ್ದು ಏನು ಗ್ಯಾಪ್ಗಳಿದೆ ಆ ಗ್ಯಾಪ್ಗೆ ಇವಾಗ ನಾನು ಕಟ್ ಬೀಡ್ಸು ಮತ್ತು ವೈಟ್ ಬೀಡ್ಸ್ ಹಾಕಿ ಮತ್ತು ಕುಂದನ್ ಸ್ಟೋನು ಮತ್ತು ಶುಗರ್ ಬೀಡ್ಸ್ ಹಾಕಿ ನಾನು ಇವಾಗ ಡಿಸೈನ್ ಮಾಡಿ ತೋರಿಸ್ತೀನಿ. ನೋಡಿ ಆಲ್ರೆಡಿ ನಾನು ಕಟ್ ಬೀಡ್ಸ್ ಹಾಕಿ ವೈಟ್ ಬೀಡ್ಸ್ ಹಾಕಿ ನಾನು ಡಿಸೈನ್ ಮಾಡಿದ್ದೀನಿ. ಕುಂದನ್ ಸ್ಟೋನು ಕೂಡ ಶುಗರ್ ಬೀಡ್ಸಿಂದ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ಕಾಣಿಸ್ತಾ ಇರ್ಬೋದು. ಇದೇ ರೀತಿ ನಾನು ಏನು ಬ್ಯಾಕ್ ಸೈಡ್ ಏನು ಡಿಸೈನಲ್ಲಿ ನಾನು ಫಿಲ್ ಮಾಡಿ ನಾನು ಎಲ್ಲನೂ ಕಂಪ್ಲೀಟ್ ಮಾಡಿದ್ದೆ ಗ್ಯಾಪ್ಸ್ನ, ಇಲ್ಲೂ ಕೂಡ ನಾನು ಅದೇ ಥರ ಕಟ್ ಬೀಡ್ಸಿಂದ ಮತ್ತು ವೈಟ್ ಬೀಡ್ಸಿಂದ ನಾನು ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನಿಮಗೆ ನೀಟಾಗಿ ಕಂಪ್ಲೀಟ್ ಆಗಿದೆ. ಇವಾಗ ನಾನು ಸ್ಲೀವ್ಗೆ ನಾನು ಡಿಸೈನ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ನೋಡಿ ಸ್ಲೀವ್ನ ನಾವು ಆಲ್ರೆಡಿ ಡ್ರಾ ಮಾಡ್ಕೊಂಡಿದ್ದೀವಿ. ಇಲ್ಲಿ ಡ್ರಾದಲ್ಲಿ ನಾನು ಸೆಂಟ್ರಿಗೆ ಏನು ಬರುತ್ತೆ ಆ ಸೆಂಟ್ರ್ ಮೆಷರ್ಮೆಂಟ್ ತಗೊಂಡು ನಾನು ಚಿಕ್ಕದಾಗಿ ಬುಟ್ಟಾಸ್ಗಳನ್ನ ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡಿ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಬುಟ್ಟಾಸ್ಗಳನ್ನ. ನಾನು ಇಲ್ಲಿ ಮೆಷರ್ಮೆಂಟ್ ಮಾಡಿಕೊಂಡು 6 ಬುಟ್ಟಾಸ್ ಹಾಕ್ತಾಯಿದ್ದೀನಿ. ಕಟ್ ಬೀಡ್ಸು ಮತ್ತು ವೈಟ್ ಬೀಡ್ಸ್ನ ಬಳಸಿ ನಾನು 6 ಬುಟ್ಟಾಸ್ನ ಮೆಷರ್ಮೆಂಟಿಗೆ ತಕ್ಕಂಗೆ ನಾವು ಅಲ್ಲಿ ಅಡ್ಜಸ್ಟಬಲ್ ಆಗೋ ಥರ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನು ವೈಟ್ ಬೀಡ್ಸು ಕಟ್ ಬೀಡ್ಸ್ಗೆ 1 ಬುಟ್ಟಾಸ್ ಹಾಕೊಂಡ್ರೆ ಮತ್ತು ಸೀಕ್ವೆನ್ಸಸ್ ವರ್ಕಿಗೆ ನಾನು ಒಂದೊಂದು ಡಾಟ್ ಇಟ್ಕೊಳ್ತಾ ಇದ್ದೀನಿ ಅಷ್ಟೇ. ನೋಡಿ ಈ ಥರ ಒಂದೊಂದು ಡಾಟ್ ಇಟ್ಕೊಳ್ತಾ ಇದ್ದೀನಿ ನಾನು. ಇದೇ ಥರ ಡಿಸೈನ್ನ ನಾನು ಮೆಷರ್ಮೆಂಟ್ ತಗೊಂಡು ಫುಲ್ ಬ್ಲೌಸ್ದು ಏನು ಅಳತೆ ಇದೆ ಫುಲ್ ಕಂಪ್ಲೀಟ್ ಮಾಡ್ತೀನಿ. ನೋಡಿ ಈ ಥರ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಈ ಥರ ಮಾರ್ಕ್ ಮಾಡ್ಕೊಂಡಾದಮೇಲೆ ನಾವು ಕಟ್ ಬೀಡ್ಸು ಮತ್ತು ವೈಟ್ ಬೀಡ್ಸ್ನ ಹಾಕಿ ಏನು ಸೆಂಟ್ರ್ ಮಾರ್ಕ್ ಮಾಡಿದ್ವಿ ಅದಕ್ಕೆ ಇವಾಗ ನಾವು ಮತ್ತೆ ಈ ಡಿಸೈನ್ನ ಶುರು ಮಾಡೋಣ. ಆಲ್ರೆಡಿ ನಾನು 1 ಬುಟ್ಟಾಸ್ನ ಹಾಕಿದ್ದೀನಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಮೊದಲೇ ಬುಟ್ಟಾಸ್ ಏನು ಹಾಕಿದ್ದೀನಿ ಅದೇ ಥರ ನಾನು ಎಲ್ಲ ಬುಟ್ಟಾಸ್ನೂ ಕೂಡ ಕವರ್ ಮಾಡ್ಕೊಳ್ತೀನಿ. ನೋಡಿ ನೀಟಾಗಿ 2 ಕಟ್ ಬೀಡ್ಸು 1 ವೈಟ್ ಬೀಡ್ಸು ಹಾಕಿ ನಾವು ಬುಟ್ಟಾಸ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಕ್ರಿಯೇಟ್ ಮಾಡಿಕೊಂಡು ಕೊನೆಯದು ಏನು ಹಾಕ್ತೀವಿ ಅಲ್ಲಿಗೆ ನಾವು 2 ಲಾಕ್ ಹಾಕಬೇಕಾಗುತ್ತೆ. ನೀಟಾಗಿ ಎರಡೇ ಲಾಕ್ ಹಾಕಬೇಕು. 1 ಲಾಕ್ಗೆ ಅದು ನಿಲ್ಲಲ್ಲ, ಬೇಗ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು 2 ಲಾಕ್ ಹಾಕಿ ನಾವು ಫಿನಿಷ್ ಮಾಡಬೇಕಾಗುತ್ತೆ. ಅದೇ ರೀತಿ ಇವಾಗ ನೋಡಿ ನಾನು 2 ಬುಟ್ಟಾಸ್ನ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ನಾನು ಇವಾಗ 3ನೇ ಬುಟ್ಟಾಸ್ನೂ ಕೂಡ ಸೇಮ್ ಮೆಥಡಲ್ಲೇ ನಾನು ಹಾಕ್ತಾಯಿದ್ದೀನಿ. ಒಂದು ದಾರ ಮೇಲೆ 2 ಕಟ್ ಬೀಡ್ಸು 1 ವೈಟ್ ಬೀಡ್ಸ್ ಹಾಕಿ ಲಾಕ್ ಮಾಡಿ ಮತ್ತು ದಾರನ ಏನು ನಾವು ಶುರು ಮಾಡಿದ್ವಿ ಬುಟ್ಟಾಸ್ನ ಅದೇ ಜಾಗಕ್ಕೆ ಬಂದು ಲಾಕ್ ಮಾಡಿ ಇನ್ನೊಂದು ಕಡೆ ನಾವು ಅದನ್ನು ಲಾಕ್ ಮಾಡೋದು. ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ. ಇವಾಗ ನಾನು ಒಂದು ಕಡೆ ಲಾಕ್ ಮಾಡಿ ಮತ್ತು ಬುಟ್ಟಾಸ್ ಇರೋ ಜಾಗಕ್ಕೇ ಬಂದು ಲಾಕ್ ಮಾಡಿ ಮತ್ತು 2 ಬೀಡ್ಸು 1 ವೈಟ್ ಬೀಡ್ಸ್ ಹಾಕಿ ಅಲ್ಲಿ 2 ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಸೇಮ್ ಇದೇ ಮೆಥಡನ್ನು ನಾವು ಫುಲ್ಲು ಏನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದಕ್ಕೆಲ್ಲ ನಾವು
ಬುಟ್ಟಾಸ್ನ ಕಂಪ್ಲೀಟ್ ಮಾಡಬೇಕು. ನೋಡಿ, ಇದು ತುಂಬ ಈಸಿ, ಬೇಗ ಆಗುತ್ತೆ. ಈ ಥರ ಚಿಕ್ಕ ಡಿಸೈನ್ನ ಬ್ಲೌಸ್ ತುಂಬ ನಾವು ಮಾಡೋದ್ರಿಂದ ಈ ಚಿಕ್ಕ ಡಿಸೈನೇ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಾವೇನು ಗ್ರ್ಯಾಂಡ್ ಡಿಸೈನ್ ಮಾಡೋದು ಚೆನ್ನಾಗಿ ಕಾಣಿಸುತ್ತೆ, ಅದೇ ಥರ ಈ ಥರ ಚಿಕ್ಕ ಚಿಕ್ಕ ಬುಟ್ಟಾಸ್ನು ಕೂಡ ನಾವು ಬ್ಲೌಸ್ ಫುಲ್ಲು ನಾವು ಹಾಕಿದಾಗ ಅದು ಕೂಡ ನೀಟಾಗಿ ನಮಗೆ ಕಾಣಿಸುತ್ತೆ. ನೋಡಿ, ನಾನು ಈ ಲೈನ್ ಫುಲ್ ಹಾಕೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ನೀಟಾಗಿ ಇದೇ ಥರ ನಾವು ಫುಲ್ ಹಾಕ್ಕೊಂಡಾಗ ಅದು ತುಂಬ ಯೂನಿಕಾಗಿ ನೀಟಾಗಿ ಕಾಣಿಸುತ್ತೆ. ಅಂದರೆ ಇದು ಬೇಗ ಹಾಕ್ಬೋದು. ಬುಟ್ಟಾಸ್ ಏನಿರುತ್ತೆ ಸ್ಲೀವ್ ಡಿಸೈನ್ಗೆ, ಇದನ್ನು ನಾವು ಬೇಗ ಹಾಕ್ಬೋದು ಮತ್ತು ಬೇಗ ಕೆಲಸ ಆಗುತ್ತೆ. ಮತ್ತು ಇದು ಸಿಂಪಲ್ಲಾಗಿ ಇದ್ರೂ ಕೂಡ ನಮಗೆ ಬೇಗನೂ ಕೆಲಸ ಆಗುತ್ತೆ, ನೀಟಾಗಿ ಗ್ರ್ಯಾಂಡಾಗಿ ಕೂಡ ಕಾಣಿಸೋಕ್ಕೆ ಅದು ನಮಗೆ ಅವಕಾಶ ಕೊಡುತ್ತೆ. ಅದಕ್ಕೋಸ್ಕರ ನಾವು ಬ್ಲೌಸ್ಗಳಿಗೆ ಬುಟ್ಟಾಸ್ಯಿಂದನೇ ಜಾಸ್ತಿ ವರ್ಕ್ ಮಾಡಿದಾಗ ನಮಗೆ ಈಸಿನೂ ಆಗುತ್ತೆ, ಅದು ಚೆನ್ನಾಗೂ ಕಾಣಿಸುತ್ತೆ. ಅದಕ್ಕೋಸ್ಕರ ನಾವು ಇದೇ ಥರ ಆಲ್ಮೋಸ್ಟ್ 90% ಇದೇ ಥರ ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ, ಇವಾಗ ನಾನು ಒಂದು ಲೈನಲ್ಲಿ ಇರೋ ಅಷ್ಟು ಬುಟ್ಟಾಸ್ನು ಕೂಡ ಕ್ಲಿಯರ್ ಮಾಡಿದ್ದೀನಿ. ನಾನು ನೆಕ್ಸ್ಟ್ ಲೇಯರ್ಗಳಿಗೂ ಕೂಡ ನಿಮಗೆ ಕ್ಲಿಯರ್ ಮಾಡಿ ತೋರಿಸ್ಕೊಡ್ತೀನಿ. ನೋಡಿ, ಫೈನಲ್ಲು ಎಲ್ಲ ಬುಟ್ಟಾಸ್ನು ನಾನು ಸ್ಟಿಚ್ ಮಾಡಾದಮೇಲೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ನೀವೇ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ. ಇನ್ನು ಮಧ್ಯದ ಏನು ಇದೆ ಡಾಟ್ಸು, ಇದಕ್ಕೆ ನಾನು ಬೇರೆ ಡಿಸೈನ್ ಮಾಡ್ತೀನಿ. ಅದು ಕೂಡ ಸಣ್ಣ ಡಿಸೈನೇ, ದೊಡ್ಡ ಡಿಸೈನ್ ಇಲ್ಲ. ಇಲ್ಲಿ ನಾನು ಬಾರ್ಡರ್ಗೆ ಯಾವುದೇ ರೀತಿಯಾದ ಡಿಸೈನ್ನ ಮಾಡಿಲ್ಲ. ನಾನು ಅದೇ ಏನು ಬಾರ್ಡರ್ ಇದೆ ಅದೇ ಥರ ಬಿಟ್ಕೊಂಡಿದ್ದೀನಿ. ನೋಡಿ, ಬಾರ್ಡರ್ಗೆ ಯಾವ ಡಿಸೈನು ಮಾಡಿದೆ ನಾನು. ಬರೀ ಏನು ಬಟ್ಟೆ ಇದೆ ಬಾರ್ಡರ್ ಬಿಟ್ಟು ಮಿಕ್ಕಿರೋ ಬಟ್ಟೆ ಏನಿದೆ ಅದಕ್ಕೆ ಮಾತ್ರ ನಾನು ಈ ಥರ ಸಿಂಪಲ್ ಡಿಸೈನ್ ಮಾಡ್ಕೊಂಡಿದ್ದೀನಿ. ನೋಡಿ, ನಿಮಗೆ ನೀಟಾಗಿ ಕಾಣಿಸ್ತಾ ಇರ್ಬೋದು. ಈ ಮಧ್ಯೆ ಏನು ಡಾಟ್ಸ್ ಇದೆ, ಈ ಡಾಟ್ಸ್ಗೆ ನಾನು ಸೀಕ್ವೆನ್ಸ್ ಹಾಕಿ ಒಂದೇ ಒಂದು ಸೀಕ್ವೆನ್ಸ್ ಹಾಕಿ ಸಿಲ್ಕ್ ಥ್ರೆಡ್ ಹಾಕಿ ಒಂದು ಫ್ರೆಂಚ್ ನಾಟ್ ಹಾಕಿ ನಾನು ಡಿಸೈನ್ ಮಾಡ್ತೀನಿ. ನೋಡಿ, ಇವಾಗ ನಾನು ತೋರಿಸ್ಕೊಡ್ತೀನಿ. ನೋಡಿ, ನಾನು ಸೀಕ್ವೆನ್ಸ್ ಹಾಕಿ ಒಂದು ಫ್ರೆಂಚ್ ನಾಟ್ ಹಾಕಿ ಆಲ್ರೆಡಿ ನಾನು 2 ಲೈನು ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಅದನ್ನು ಯಾವ ಥರ ಮಾಡೋದಂತ ನಿಮ್ಗೆ ಹೇಳ್ತೀನಿ. ನೋಡಿ, 6 ಎಳೆ ದಾರ ತಗೊಂಡು ಬಟ್ಟೆ ಮೇಲ್ಗಡೆಗೆ ಸೂಜಿ ತೆಗೆದು ಸೂಜಿ ಒಳಗಡೆ ಒಂದೇ ಒಂದು ಸೀಕ್ವೆನ್ಸಸ್ ಹಾಕಿ ಆದಮೇಲೆ ನೋಡಿ, ಸೂಜಿ ಮೇಲೆ ಒಂದು ಸುತ್ತು ದಾರ ಸುತ್ತಿ ಸೀಕ್ವೆನ್ಸಸ್ ಹೋಲ್ ಏನಿರುತ್ತೆ ಅದರೊಳಗಡೆನೇ ನಾವು ನಾಟ್ ಮಾಡಬೇಕಾಗುತ್ತೆ. ಸೂಜಿನ ಅದರೊಳಗಡೆನೇ ಹಾಕಿ ಕೆಳಗಿಂದ ಜೆಂಟಲ್ಲಾಗಿ ನೀಟಾಗಿ ನಾವು ಅದು ಸಿಕ್ಕಾಗದೇ ಇರೋ ಥರ ಕೈಯಲ್ಲಿ ಥ್ರೆಡ್ ಇಟ್ಕೊಂಡು ನೀಟಾಗಿ ನಾವು ಕೆಳಗಡೆ ಅದನ್ನು ಎಳಿಬೇಕಾಗುತ್ತೆ. ನೋಡಿ, ಇವಾಗ ನಾನು ಏನು ಮೆಥಡ್ ಹೇಳಿದೆ ನಿಮಗೆ ಅದೇ ಥರ ಒಂದು ಸಿಂಗಲ್ ಫ್ರೆಂಚ್ ನಾಟು ಅಲ್ಲಿ ಆಯಿತು. ಅದೇ ಥರ ಇವಾಗ ನಾನು ಇನ್ನೊಂದನ್ನು ನಿಮಗೆ ಅದೇ ಥರ ತೋರಿಸ್ತೀನಿ, ನೋಡ್ಕೊಳ್ಳಿ. ಇದು ತುಂಬ ಈಸಿ, ಇದೂ ಕೂಡ ಬೇಗ ಆಗುವಂಥ ಚಿಕ್ಕ ಡಿಸೈನ್ ಚಿಕ್ಕದು ಅನ್ನಿಸ್ಬೋದು. ಅದು ಫಿನಿಶಿಂಗ್ ಆದಮೇಲೆ ಅದು ಗ್ರ್ಯಾಂಡಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನೋಡಿ, ಸೇಮ್ ಆದರೆ ದಾರ ಮಾತ್ರ ಕೈಯಿಂದ ಬಿಡಬೇಡಿ, ಅದು ಲಾಕ್ ಆಗೋ ತನಕ. ನೋಡಿ, ಇದೇ ಥರ ಇವಾಗ ನಾನು ಎಲ್ಲ ಬುಟ್ಟಾಸ್ ಪಕ್ಕ ಏನೇನಿದೆ ಡಾಟ್ಸ್ ಹಾಕೊಂಡಿದ್ದೀನಿ ಅದಕ್ಕೆಲ್ಲ ಇದೇ ಥರ ನಾನು ಫ್ರೆಂಚ್ ನಾಟ್ ಹಾಕಿ ನಾನು ಡಿಸೈನ್ನ ಕಂಪ್ಲೀಟ್ ಮಾಡ್ತೀನಿ. ನೋಡಿ, ಸೇಮ್ ಮೆಥಡ್. ದಯವಿಟ್ಟು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಒಂದು ಶೇರ್ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾನು ಫಿನಿಷ್ ಮಾಡಿದ್ದೀನಿ. ನೋಡಿ, ನಾನು ಇನ್ನೂ ರಿಂಗ್ನೂ ಕೂಡ ರಿಮೂವ್ ಮಾಡಿಲ್ಲ, ನೀಟಾಗಿ ನಮಗೆ ಕಾಣಿಸ್ತಾ ಇದೆ. ನಾನು ಎರಡು ಕಡೆ ಡಿಸೈನು ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿವಾಗ ನಿಮಗೆ ರಿಂಗ್ ರಿಮೂವ್ ಮಾಡಿ ನೀಟಾಗಿ ಬಟ್ಟೆನ ಇಟ್ಟು ತೋರಿಸ್ಕೊಡ್ತೀನಿ. ನೋಡಿ, ಎಷ್ಟು ನೀಟಾಗಿ ಬಂದಿದೆ. ನಾವು ಮನೆಯಲ್ಲೇ ಸಣ್ಣದಾಗಿ ಈ ಥರ ಡಿಸೈನ್ನ ಮಾಡ್ಕೊಳ್ಬೋದು. ನೋಡಿ, ಎರಡೂ ಕಡೆದು ಕೂಡ ನಾನು ನೀಟಾಗಿ ಮಾರ್ಕ್ ಏನು ಮಾಡಿದ್ವಿ ಅದರೊಳಗಡೆನೇ ನಾನು ನೀಟಾಗಿ ಡಿಸೈನ್ನ ಮಾಡ್ಕೊಂಡಿದ್ದೀನಿ. ಇದೆರಡೂ ಕೂಡ ಸಣ್ಣ ಡಿಸೈನೇ, ದೊಡ್ಡ ಡಿಸೈನ್ ಏನಲ್ಲ. ನೋಡಿ, ಇದು ಫ್ರಂಟ್ ಪಾರ್ಟ್ ಅದು ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ ಆಗಿರೋದು. ನೋಡಿ, ಅದೇ ರೀತಿ ನಾನು ಇವಾಗ ಬ್ಯಾಕ್ ಪಾರ್ಟ್ದು ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಎಲ್ಲ ನೀಟಾಗಿ ಬಂದಿದೆ. ದಯವಿಟ್ಟು ನಮ್ಮ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.